ವಿಜಯಪುರದಿಂದ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ NH52 ಮತ್ತು NH50 ಓವರ್ಲ್ಯಾಪ್ಸ್ ರಸ್ತೆ ಹುನಗುಂದ ನಗರದಿಂದ ಇಳಕಲ್ ನಗರದವರೆಗೆ ಕಳಪೆ ಕಾಮಗಾರಿ ನಡೆದಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಪ್ರಸ್ತುತ ಕಾಮಗಾರಿ ನಡೆಯುತ್ತಿರುವ ರಸ್ತೆಯಿಂದ ಕಿತ್ತಿ ತೆಗೆದ ಡಂಬರ್ ಮಿಶ್ರಿತ ಜಲ್ಲಿಕಲ್ಲುಗಳನ್ನೇ ಹೊಸ ರಸ್ತೆಗೆ ಮರುಬಳಕೆ ಮಾಡುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ. ಕಿತ್ತು ತೆಗೆದ ಡಾಂಬರೀಕರಣದ ವಸ್ತುಗಳನ್ನೇ ಪುನಃ ಅದನ್ನು ಒಡೆದು ಪುಡಿ ಮಾಡಿ ಅದನ್ನೇ ಹೊಸ ರಸ್ತೆ ನಿರ್ಮಾಣಕ್ಕೆ ರಾಷ್ಟ್ರೀಯ ಹೆದ್ದಾರಿ ವಿಭಾಗ ಬಳಸುತ್ತಿರುವುದಕ್ಕೆ ಈ ಭಾಗದ ಜನರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯಾವುದಕ್ಕೂ ತಲೆಕೆಡಿಸಿಕೊಳ್ಳದ ರಾಷ್ಟ್ರೀಯ ಹೆದ್ದಾರಿ ವಿಭಾಗ ಕಿತ್ತು ತೆಗೆದ ವಸ್ತುಗಳನ್ನೇ ಉಪಯೋಗಿಸಿಕೊಂಡು ರಸ್ತೆ ನಿರ್ಮಾಣ ಕಾರ್ಯ ಮುಂದುವರಿಸಿದ್ದಾರೆ. ಈ ಕಳಪೆ ಮಟ್ಟದ ಕಿತ್ತು ತಂದ ಡಾಂಬರೀಕರಣದ ವಸ್ತುಗಳನ್ನು ತಡಪಾಲ್ ಹಾಕಿ ಮುಚ್ಚಿಟ್ಟು ಹಾಗೂ ಅದನ್ನು ಪುಡಿ ಮಾಡಿ ಡಾಂಬರೀಕರಣಕ್ಕೆ ಅದೇ ಹಳೆಯ ರಸ್ತೆ ಕಚ್ಚಾ ವಸ್ತುಗಳನ್ನು ಬಳಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿವೆ. ಇನ್ನಾದರೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈ ರೀತಿ ಕಾಮಗಾರಿ ನಡೆಸುತ್ತಿರುವುದರ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡಲಿ ಎಂಬುದೇ ಈ ಭಾಗದ ಜನರ ಆಶಯವಾಗಿದೆ. ಈ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಯಾವ ಒಬ್ಬ ಅಧಿಕಾರಿಯೂ ಸಹ ಸಾರ್ವಜನಿಕರ ಪ್ರಶ್ನೆಗೆ ಸರಿಯಾದ ಮಾಹಿತಿಯನ್ನು ನೀಡಿರುವುದಿಲ್ಲ ಎನ್ನುತ್ತಾರೆ ಸಾರ್ವಜನಿಕರು.